ಎಗೇನ್ ಮಿಕ್ಸ್ ಮ್ಯಾಚ್ ಮಾಡುವಾಗ ಒಂದೇ ಕಂಪನಿ ಫೌಂಡೇಶನ್ ನೀವು ಮಿಕ್ಸ್ ಮ್ಯಾಚ್ ಮಾಡಬಹುದು. ನಿಮಗೆ ಮ್ಯಾಚ್ ಆಗುತ್ತೆ ಅಂತ ಫಾರ್ ಎವರ್ 52 ತಗೊಂಡಿದ್ದೀನಿ. ನಾನು ಮೇಕಪ್ ಕರೆಕ್ಟಾಗೆ ಮಾಡಿದ್ದೀನಿ, ಆದರೂ ಅವ್ರಿಗೆ ಯಾಕೆ ತುಂಬ ಡಾರ್ಕ್ ಅನಿಸ್ತಾ ಇದೆ, ತುಂಬ ಲೈಟ್ ಕಲರ್ ಅನಿಸ್ತಾ ಇದೆ, ತುಂಬ ಗ್ರೇ ಆಗಿದೆ, ತುಂಬ ಒಂಥರ ವೈಟ್ ಅನಿಸ್ತಾ ಇದೆ. ಯಾಕೆ ಅಂತಂದರೆ ನಿಮಗೆ ಸರಿಯಾಗಿ ಸ್ಕಿನ್ ಟೋನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಆಗ್ತಾ ಇದೆ. ನೋಡಿ, ಈ ಫೌಂಡೇಶನ್ ನನಗೆ ತುಂಬ ಡಾರ್ಕ್ ಆಯಿತು, ಕರೆಕ್ಟ್. ಅದೇ ಈ ಫೌಂಡೇಶನ್ ನನಗೆ ತುಂಬ ವೈಟ್ ಆಯಿತು ಅಲ್ವಾ. ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಫೌಂಡೇಶನ್ ಸರಿಯಾಗಿ ನಾವು ಯೂಸ್ ಮಾಡಿಲ್ಲ ಅಂದರೆ ಇಲ್ಲ ಡಾರ್ಕ್ ಆಗುತ್ತೆ, ಇಲ್ಲ ಲೈಟ್ ಆಗುತ್ತೆ, ತುಂಬ ವೈಟ್ ಅನಿಸುತ್ತೆ, ಗ್ರೇ ಅನಿಸುತ್ತೆ. ಸೊ ಹಾಗಾಗಿ ಸ್ಕಿನ್ ಟೈಪ್, ಅಂಡರ್ ಟೋನ್, ಅದ್ರ ಜೊತೆಗೆ ಸ್ಕಿನ್ ಟೋನ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಿದ್ರೆ ಸ್ಕಿನ್ ಟೈಪ್, ಸ್ಕಿನ್ ಟೋನ್, ಅಂಡರ್ ಟೋನ್ ಎಲ್ಲ ವೀಡಿಯೋಸು ನಾನು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಹೋಗಿ ಪರ್ಟಿಕ್ಯುಲರ್ಗೆ ಮೇಕಪ್ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ. ಸೊ ಎಲ್ಲದ್ರ ಬಗ್ಗೆ ತಿಳ್ಕೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಸ್ಕಿನ್ ಟೋನ್. ಓಕೆ, ಸ್ಕಿನ್ ಟೋನ್ ಅಂದರೆ ಏನು? ನಮ್ಮ ಸ್ಕಿನ್ ಮೇಲೆ ಕಾಣಿಸ್ತಿರೋ ಔಟರ್ ಕಲರ್ನ ನಾವು ಸ್ಕಿನ್ ಟೋನ್ ಅಂತ ಹೇಳ್ತೀವಿ ಅಥವಾ ಸ್ಕಿನ್ ಕಲರ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಿರರಲ್ಲಿ ನೀವು ಹೋಗಿ ನೋಡ್ಕೊಳ್ಳಿ, ನಿಮ್ಮ ಫೇಸು ಯಾವ ಕಲರ್ ಕಾಣಿಸ್ತಾ ಇರುತ್ತೆ ಆ ಕಲರ್ ನಿಮ್ಮದು ಸ್ಕಿನ್ ಟೋನ್ ಆಗಿರುತ್ತೆ. ಓಕೆ, ಇದು ಯಾವ್ದ್ರ ಬೇಸಿಸ್ ಮೇಲೆ ನಿಮಗೆ ಸ್ಕಿನ್ ಟೋನ್ ಬರುತ್ತೆ ಅಂತಂದರೆ ಮೆಲನಿನ್ ಕ್ವಾಂಟಿಟಿ ಬೇಸಿಸ್ ಮೇಲೆ ಬರುತ್ತೆ, ಸನ್ ಎಕ್ಸ್ಪೋಜರ್ ಮೇಲೆ ಬರುತ್ತೆ, ಕ್ಲೈಮೇಟ್ ಚೇಂಜಸ್ ಮೇಲೆ ಬರುತ್ತೆ, ಲೈಫ್ ಸ್ಟೈಲ್ ಮೇಲೆ ಬರುತ್ತೆ. ಓಕೆನಾ, ಈ ಒಂದು ಸ್ಕಿನ್ ಟೋನ್ ಚೇಂಜಸ್ ಆಗುತ್ತಾ? ಹೌದು, ಚೇಂಜ್ ಆಗುತ್ತೆ. ನಮಗೆ ಹೇಳಿದ್ನಲ್ಲ, ಈ ಮೇಲೆ ಹೇಳಿರೋ ಯಾವುದೇ ಪಾಯಿಂಟ್ಸಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆದರೂ ನಿಮ್ಮ ಸ್ಕಿನ್ ಟೋನ್ ಚೇಂಜಸ್ ಆಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಔಟ್ಸೈಡ್ ಹೋಗ್ತೀರಾ, ತುಂಬ ಟ್ಯಾನ್ ಹಾಕ್ತೀರಾ, ನಿಮ್ಮದು ಸ್ಕಿನ್ ಡಾರ್ಕ್ ಆಗುತ್ತೆ. ಓಕೆ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಏನಾರ ಫುಡ್ ಚೇಂಜಸ್ ಆದರೆ ನಿಮಗೆ ಅಲ್ಲಿ ಕೂಡ ನಿಮ್ಮದು ಸ್ಕಿನ್ ಟೋನ್ ಚೇಂಜಸ್ ಆಗುತ್ತೆ. ಓಕೆ, ಅಥವಾ ಮೆಲನಿನ್ ಕ್ವಾಂಟಿಟಿ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಮೇಲೆ ಕೆಳಗಡೆ ಆದರೆ ಅವಾಗ ಕೂಡ ನಿಮ್ಮದು ಸ್ಕಿನ್ ಟೋನ್ ಚೇಂಜಸ್ ಆಗುತ್ತೆ. ಸೊ ಆದರೆ ತುಂಬ ಸ್ಕಿನ್ ಟೋನ್ ಟೈಪ್ಸ್ ಏನಾದರೂ ಇದೆಯಾ ಅಂತಂದರೆ ಹೌದು, ಸ್ಕಿನ್ ಟೋನ್ದು ಟೈಪ್ಸ್ ಕೂಡ ಇದೆ. ಓಕೆ, ಸೊ ಒಂದೊಂದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೆಲನಿನ್ ಅಂತ ನಾನು ಒಂದು ವರ್ಡ್ ಯೂಸ್ ಮಾಡಿದೆ. ಮೆಲನಿನ್ ಅನ್ನೋದು ಸ್ಕಿನ್ ಟೋನಲ್ಲಿ ವೆರಿ ಇಂಪಾರ್ಟೆಂಟ್. ಮೆಲನಿನ್ ಅಂದರೆ ಏನು? ಮೆಲನಿನ್ ಅಂದರೆ ಸ್ಕಿನ್ಗೆ ಕಲರ್ ಕೊಡುವ ಒಂದು ಪಿಗ್ಮೆಂಟ್ ಅದೊಂದು ಕಲರ್. ಓಕೆನಾ, ಮೆಲನಿನ್ ಏನಾದರೂ ಜಾಸ್ತಿ ಆದರೆ ನಮಗೆ ಸ್ಕಿನ್ ಏನಾಗುತ್ತೆ ಡಾರ್ಕ್ ಆಗುತ್ತೆ, ಅದೇ ಮೆಲನಿನ್ ಕಡಿಮೆ ಆದರೆ ಸ್ಕಿನ್ ಏನಾಗುತ್ತೆ ಲೈಟ್ ಆಗುತ್ತೆ. ಓಕೆನಾ, ಈಗ ಸನ್ ಎಕ್ಸ್ಪೋಜರಲ್ಲಿ ಅಂದರೆ ತಾವು ತುಂಬ ಬಿಸಿಲಲ್ಲಿ ಓಡಾಡಿದ್ರೆ ಏನಾಗುತ್ತೆ, ಮೆಲನಿನ್ ಜಾಸ್ತಿ ಆಗುತ್ತೆ, ಆಗ ಸ್ಕಿನ್ ಟ್ಯಾನ್ ಆಗುತ್ತೆ, ಸ್ಕಿನ್ ಕಲರ್ ಡಾರ್ಕ್ ಆಗುತ್ತೆ. ಓಕೆನಾ, ಅದೇ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ಮೆಲನಿನು ಕಡಿಮೆ ಕ್ವಾಂಟಿಟಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮದು ಸ್ಕಿನ್ ಟೋನು ಲೈಟ್ ಆಗಿರುತ್ತೆ. ಓಕೆನಾ, ಸೊ ಈ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಟ್ಯಾನ್ ಆದಾಗ ನಮಗೆ ಡಾರ್ಕ್ ಆಗುತ್ತೆ, ಅದೇ ವಿಂಟರಲ್ಲಿ ನಮಗೆ ಸ್ಕಿನ್ ಟೋನ್ ಲೈಟ್ ಆಗಿರುತ್ತೆ. ಸೊ ಮೆಲನಿನ್ ಅದು ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ಟೋನ್ ಕೂಡ ತುಂಬ ಕ್ಯಾಟಗರೀಸ್ ಇದ್ದಾವೆ. ಓಕೆನಾ, ಜನರಲ್ ಆಗಿ ನಾವು 5 ಕ್ಯಾಟಗರೀಸಲ್ಲಿ ಸ್ಕಿನ್ ಟೋನನ್ನು ನೋಡ್ತೀವಿ. ಫಸ್ಟ್ ಸ್ಕಿನ್ ಟೋನ್ ಬಂದು ಫೇರ್. ಓಕೆನಾ, ಫೇರ್ ಇರೋದು ಏನಾಗುತ್ತೆ, ತುಂಬ ಲೈಟ್ ಕಲರ್ ಇರ್ತಾರೆ. ಓಕೆ, ಅಥವಾ ಪೇಲ್ ಕಲರ್ಸ್ ಅಂತ ಹೇಳ್ಬಹುದು. ಸೊ ಇವ್ರಿಗೇನಾಗುತ್ತೆ, ಬೇಗ ರೆಡ್ನೆಸ್ ಆಗಿಬಿಡುತ್ತೆ, ಬೇಗ ಪ್ಯಾಚಸ್ ಥರ ಆಗಿಬಿಡುತ್ತೆ, ಸನ್ ಎಕ್ಸ್ಪೋಜರ್ ಆಗಿದ ತಕ್ಷಣ ಬೇಗ ಟ್ಯಾನ್ ಆಗಿಬಿಡ್ತಾರೆ. ಇವ್ರು ಸ್ವಲ್ಪ ಲೈಟಾಗಿ ಇವ್ರಿಗೆ ಏನಂತಾರೆ ಸೆನ್ಸಿಟಿವ್ ಥರ ಇರ್ತಾರೆ, ಅಂದರೆ ಬೇಗ ರೆಡ್ನೆಸ್ ಆಗಿಬಿಡುತ್ತೆ. ಸೊ ಇವ್ರಿಗೆ ನಾವು ಏನು ಮಾಡಬೇಕು, ಜಾಸ್ತಿ ಕಲರ್ನ ಯೂಸ್ ಮಾಡಬಾರ್ದು, ಡಾರ್ಕ್ ಕಲರ್ಸ್ ಫೌಂಡೇಶನ್ನ ಯೂಸ್ ಮಾಡಬಾರ್ದು. ಓಕೆನಾ, ಹಾಗಂತ ತುಂಬ ಡಾರ್ಕ್ ಆಗಿರೋ ವೈಟ್ ಕಲರ್ಸ್ ಕೂಡ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಹೀಗೆ ನೋಡಿ, ಫೇರ್ ಟೋನವ್ರು ತುಂಬ ವೈಟ್ ಆಗಿರ್ತಾರೆ ಅಲ್ವಾ, ಯೂಶ್ವಲಿ ಅವರಿಗೆ ಈ ಒಂದು ಫೌಂಡೇಶನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಥವಾ ತುಂಬ ವೈಟ್ ಆಗ್ಬೋದು ಅಥವಾ ಸ್ವಲ್ಪ ಡಾರ್ಕ್ ಆಗ್ಬೋದು, ಎಕ್ಸಾಕ್ಟ್ ಫೌಂಡೇಶನ್ ಕಲರ್ ನಮಗೆ ಸಿಗೋದಿಲ್ಲ. ಓಕೆ, ಆಗ ನಾವು ಏನು ಮಾಡಬೇಕು, ಸ್ವಲ್ಪ ಅವ್ರಿಗೇನೋ ತುಂಬ ವೈಟ್ ಅನ್ನಿಸ್ತಾ ಇದ್ದರೆ ಒಂದು ಸ್ವಲ್ಪ ಡಾರ್ಕ್ ಏನಿರುತ್ತೆ ಫೌಂಡೇಶನ್ನ ಮಿಕ್ಸ್ ಮಾಡ್ಕೋಬಹುದು, 1 ಡ್ರಾಪ್. ಓಕೆನಾ, ಅಥವಾ ಎಕ್ಸಾಕ್ಟಾಗಿ ಅವ್ರ ಫೇಸಿಗೆ ಮ್ಯಾಚ್ ಆಗುವಂಥ ಫೌಂಡೇಶನ್ನೇ ಸಿಕ್ತು ಅಂತಲೇ ಯೂಸ್ ಮಾಡಬಹುದು. ಸೊ ಯಾವ ಫೌಂಡೇಶನ್ ರೈಟ್ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ಸ್ಕಿನ್ ಟೋನ್ಗೆ ಅಂದರೆ ನಾವು ಸ್ವ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಓಕೆನಾ, ಸ್ವ್ಯಾಚ್ ಟೆಸ್ಟ್ ಆ್ಯಂಡ್ ಪ್ಯಾಚ್ ಟೆಸ್ಟ್ ಬಗ್ಗೆನೇ ನಾನು ಸೆಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ವ್ಯಾಚ್ ಟೆಸ್ಟ್ ಅಂದರೆ ಏನು, ಪ್ಯಾಚ್ ಟೆಸ್ಟ್ ಏನು ಅಂತಂದರೆ, ಸೊ ಈಗ ಏನು ಮಾಡಬೇಕು, ಸೊ ಈಗ ಅರ್ಥ ಆಯ್ತಲ್ಲ. ಸ್ಕಿನ್ ಟೋನ್ ಏನಾದರೂ ಫೇರ್ ಇದ್ದರೆ ಈ ಒಂದು ಫೌಂಡೇಶನ್ ಡೈರೆಕ್ಟಾಗಿ ನಾವು ಯೂಸ್ ಮಾಡ್ಬೋದಾ ಅಂದರೆ ಇಲ್ಲ, ನಾವು ಟೆಸ್ಟ್ ಮಾಡಿನೇ ಸ್ವ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಸ್ಕಿನ್ ಟೋನ್ ಎಕ್ಸಾಕ್ಟ್ ಕಲರ್ ನಮಗೆ ಸಿಗೋದಿಲ್ಲ, ಇಲ್ಲ ಒಂದು ಡಾರ್ಕ್ ಸಿಗುತ್ತೆ, ಇಲ್ಲ ತುಂಬ ಲೈಟ್ ಸಿಗುತ್ತೆ. ಓಕೆನಾ, ಅದನ್ನು ನಾವು ಮಿಕ್ಸ್ ಮ್ಯಾಚ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಇದು ನಾನು ಜಸ್ಟ್ ನಿಮಗೆ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗ್ತಿದೆ, ಇದೇ ಯೂಸ್ ಮಾಡಬೇಕು ಅಥವಾ ಇನ್ನೇನೋ ಆ ಥರ ಅಲ್ಲ, ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ಇದನ್ನು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಫೇರ್ ಸ್ಕಿನ್
ಟೋನ್ ಅವ್ರಿಗೆ ಲೈಟ್ ಕವರೇಜ್ ಮೇಕಪ್ ಕೊಡಬೇಕಾಗತ್ತೆ. ಡಾರ್ಕ್ ಕಂಟೋರ್ಸ್ನ ನಾವು ಯೂಸ್ ಮಾಡಬಾರ್ದು, ಓಕೆನಾ. ಆಗ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಆಗಿಬಿಡತ್ತೆ. ಓಕೆ, ಸೊ ಹಾಗಾಗಿ ಇವ್ರಿಗೆ ಲೈಟ್ ಕವರೇಜ್, ಲೈಟ್ ಕಲರ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಬಂದು ಫೇರ್ ಸ್ಕಿನ್ ಟೋನ್. ಸೆಕೆಂಡ್ ಸ್ಕಿನ್ ಟೋನ್ ಬಂದು ಲೈಟ್ ಸ್ಕಿನ್ ಟೋನ್ ಅಂತ ಹೇಳಿದ್ವಿ. ಫಸ್ಟ್ ಬಂದು ಫೇರ್ ಇತ್ತು, ಸೆಕೆಂಡ್ ಇದು ಲೈಟ್ ಅಥವಾ ಮೀಡಿಯಮ್ ಫೇರ್ ಸ್ಕಿನ್ ಟೋನ್ ಅಂತ ನಾವು ಕರಿತೀವಿ, ಓಕೆನಾ. ಇದು ಇಂಡಿಯಾದಲ್ಲಿ ಕಾಮನ್ ಆಗಿ ನಮಗೆ ಸಿಗುವಂಥದ್ದೇ ಈ ಒಂದು ಸ್ಕಿನ್ ಟೋನ್. ಓಕೆ, ಯೂಶಲಿ ಏನಾಗುತ್ತೆ, ಇದು ಸ್ವಲ್ಪ ಯೆಲ್ಲೋಯಿಶ್ ಥರ ಅನಿಸುತ್ತೆ, ಸ್ವಲ್ಪ ಪಿಂಕ್ ಥರನೂ ಅನಿಸ್ತಾ ಇರುತ್ತೆ, ಓಕೆನಾ. ಬಟ್ ಇದು ಆ್ಯಕ್ಚುಲಿ ಲೈಟ್ ಕಲರ್ ಅಂತ ಹೇಳ್ತೀವಿ. ಫೇರ್ ಅಂತಂದರೆ ಯೂಶಲಿ ಫಾರಿನರ್ಸ್ ನೋಡಿರ್ತಾರಲ್ಲ, ತುಂಬ ಫೇರ್ ಆಗಿರ್ತಾರೆ, ತುಂಬ ವೈಟ್ ಇರ್ತಾರೆ. ಓಕೆ, ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಏನಾಗಿರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಇರುವಂತಹ ವೈಟ್ ಏನಿರುತ್ತೆ ಅದು ನಮಗೆ ಲೈಟ್ ಕಲರ್ ಅಂತ ಹೇಳ್ತೀವಿ, ಅಂದರೆ ಲೈಟ್ ಸ್ಕಿನ್ ಟೋನ್, ಓಕೆನಾ. ಸೊ ಇವ್ರಿಗೇನಾಗುತ್ತೆ, ಯೂಶಲಿ ಬೇಗ ಟ್ಯಾನ್ ಆಗಲ್ಲ, ಬಟ್ ನಿಧಾನಕ್ಕೆ ಟ್ಯಾನ್ ಆಗುತ್ತೆ, ಓಕೆನಾ. ಸ್ವಲ್ಪ ಸ್ಲೋ ಆಗಿ ಟ್ಯಾನ್ ಆಗುತ್ತೆ. ಸೊ ಇದಕ್ಕೂ ಅಷ್ಟೇ, ಇದನ್ನು ಎಗೇನ್ ಸ್ವ್ಯಾಚ್ ಟೆಸ್ಟ್ ಮಾಡಿ ಯಾವ ಫೌಂಡೇಶನ್ ಮ್ಯಾಚ್ ಆಗುತ್ತೆ ನೀವು ತೊಗೋಬೇಕಾಗತ್ತೆ, ಅಥವಾ ನೀವೇನು ಮಾಡಬೇಕಾಗತ್ತೆ, ಫೌಂಡೇಶನ್ ಮಿಕ್ಸ್ ಮ್ಯಾಚ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಡಾರ್ಕ್ ಕಲರ್ ಫೌಂಡೇಶನ್ ತೋರಿಸ್ತಾ ಇದ್ದೀನಿ. ಇದು ನಮಗೇನಾದರೂ ಲೈಟ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತಾ? ಇಲ್ಲ ಅಲ್ವಾ, ಬಿಕಾಸ್ ಇದು ತುಂಬ ಡಾರ್ಕ್ ಇದೆ. ಸೊ ಇದೇ ಡಾರ್ಕು ನಮಗೆ ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿ ಬೇರೆ ಫೌಂಡೇಶನ್ ನಾವು ಯೂಸ್ ಮಾಡಬಹುದು. ಎಗೇನ್ ಮಿಕ್ಸ್ ಮ್ಯಾಚ್ ಮಾಡುವಾಗ ಒಂದೇ ಕಂಪನಿ ಫೌಂಡೇಶನ್ ನೀವು ಮಿಕ್ಸ್ ಮ್ಯಾಚ್ ಮಾಡಬಹುದು, ಓಕೆನಾ. ಈಗ ನಾನು ಇದನ್ನು ಆಲ್ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುತ್ತೆ ಅಂತ ಫಾರೆವರ್ 52 ತೊಗೊಂಡಿದ್ದೀನಿ. ಅದೇ ನೀವು ಬೇರೆ ಯಾವುದಾದ್ರೂ ಕಂಪನಿ ತೊಗೊಂಡು ಈ ಫೌಂಡೇಶನ್ ಕಲರ್ನ ಮಿಕ್ಸ್ ಮ್ಯಾಚ್ ಮಾಡಬೇಡಿ. ಅದೇ ಕಂಪನಿ ಕಲರ್ದು ಅದನ್ನು ಮಿಕ್ಸ್ ಮ್ಯಾಚ್ ಮಾಡಬೇಕಾಗತ್ತೆ, ಓಕೆನಾ. ಅಂದರೆ ಎಷ್ಟು ಶೇಡ್ಸ್ಗೆ ನಿಮ್ಗೆ ಮ್ಯಾಚ್ ಆಗುತ್ತೆ, 2 ಡ್ರಾಪ್ಸ್ ಇದು 1 ಡ್ರಾಪ್ ಆ ಥರ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು. ಆ್ಯಂಡ್ ಇಲ್ಲಿ ನಾನು ಫಾರೆವರ್ 52 ಆಲ್ ಸ್ಕಿನ್ ಟೈಪ್ ಮ್ಯಾಚ್ ಆಗುತ್ತೆ ಅಂತ ಮಾತ್ರ ತೊಗೊಂಡಿದ್ದೀನಿ. ಆಯಿಲಿ ಸ್ಕಿನ್ನಿಗೆ ಬೇರೆ, ಡ್ರೈ ಸ್ಕಿನ್ನಿಗೆ ಬೇರೆ ಸೆಪ್ರೇಟ್ ಇರುತ್ತೆ, ಆ ಥರ ಫೌಂಡೇಶನ್ ಯೂಸ್ ಮಾಡ್ಬೋದು. ಇಲ್ಲಿ ಫಾರೆವರ್ 52 ನಾನು ಯಾಕೆ ಚೂಸ್ ಮಾಡಿದ್ದೀನಿ ಅಂತಂದರೆ, ಫಾರೆವರ್ 52 ಬಂದು ಆಲ್ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುತ್ತೆ, ಅದಕ್ಕೆ ನಾನು ಇದನ್ನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ರೆಫರೆನ್ಸ್ಗೆ ಅಂತ ಹೇಳಿಬಿಟ್ಟು. ನೀವು ಬೇರೆ ಫೌಂಡೇಶನ್ಸ್ ಬೇರೆ ಬೇರೆ ಕಂಪನಿ ಇದೆಲ್ಲ ಯೂಸ್ ಮಾಡಿ, ಬಟ್ ಯಾವ ಕಂಪನಿದು ಯೂಸ್ ಮಾಡ್ತೀರಾ ಅದೇ ಕಂಪನಿ ಜೊತೆಗೆ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಅಥವಾ ಎಕ್ಸಾಕ್ಟ್ ಕಲರ್ ನಿಮ್ಗೆ ಏನಾರು ಅನ್ನಿಸ್ತಾ ಇದೆ ಬ್ಲೆಂಡ್ ಮಾಡಿದಾಗ, ಸ್ವ್ಯಾಚ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತಿದೆ ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಮೇಕಪ್ ಆರ್ಟಿಸ್ಟ್ಗಳು ಯೂಶ್ವಲಿ ತುಂಬ ಶೇಡ್ಸ್ ಇಟ್ಕೊಂಡಿರ್ತಾರೆ, ಅವ್ರು ಮಿಕ್ಸ್ ಮ್ಯಾಚು ಮಾಡ್ತಾರೆ ಅಥವಾ ಸಮ್ಟೈಮ್ಸ್ ಹಾಗೇನು ಯೂಸ್ ಮಾಡ್ತಾರೆ. ಬಟ್ ನೀವು ಡೈಲಿ ಯೂಸ್ ಮಾಡೋರಿಗೆ ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಲೈಟ್ ಶೇಡ್ಸ್, ನಿಮಗಿಂತ ಒಂದು ಲೈಟ್ ಶೇಡ್, ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಲೈಟ್ ಶೇಡ್, ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಡಾರ್ಕ್ ಶೇಡ್ಸ್ ಇಟ್ಕೊಂಡ್ರೆ ಆಗುತ್ತೆ, ಯೂಸ್ ಆಗುತ್ತೆ. ಮೀಡಿಯಮ್ ಸ್ಕಿನ್ ಟೋನ್ ಕೂಡ ಇಂಡಿಯಾದಲ್ಲಿ ಯೂಶಲಿ ತುಂಬ ಅಕ್ಕರ್ ಆಗುತ್ತೆ. ಸೊ ಅಂದರೆ ಯೂಶಲಿ ಹೆಂಗೆ ಹೇಳ್ಬೋದು ಅಂತಂದರೆ, ಗೋಧಿ ಬಣ್ಣ ಅಂತಾರ, ಲೈಕ್ ಆ ಥರ ಕಲರ್, ಓಕೆನಾ. ಇವ್ರಿಗೇನಾಗುತ್ತೆ, ಸ್ವಲ್ಪ ಬೇಗ ಟ್ಯಾನ್ ಆಗುತ್ತೆ, ಓಕೆನಾ. ಆ್ಯಂಡ್ ಸನ್ ಬರ್ನ್ ಕೂಡ ಆಗುತ್ತೆ. ಇವ್ರಿಗೆ ಯಾವ ಥರ ಕಾಣಿಸ್ತಾ ಇರ್ತಾರೆ ಅಂತಂದರೆ, ಈ ಕಂಪ್ಲೀಟ್ ಯೆಲ್ಲೋಯಿಶು ಅಲ್ಲ, ತುಂಬ ಡಾರ್ಕೂ ಅಲ್ಲ, ಎಲ್ಲದಕ್ಕೂ ಮೀಡಿಯಮಲ್ಲಿ ಇರುತ್ತೆ, ಓಕೆನಾ. ಸೊ ಅಂಥವ್ರಿಗೆ ನಾವು ಮೀಡಿಯಮ್ ಸ್ಕಿನ್ ಟೋನ್ ಅಂತ ಹೇಳ್ತೀವಿ. ಸ್ವಲ್ಪ ಇವ್ರಿಗೇನಾಗುತ್ತೆ, ಮೇಕಪ್ ಮಾಡಿದಾಗ ಇವ್ರಿಗೆ ಫೌಂಡೇಶನ್ ಆಕ್ಸಿಡೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಓಕೆ. ಈ ಮೀಡಿಯಮ್ ಕಲರ್ಗೆ ಏನಂತಂದರೆ ತುಂಬ ಕಲರ್ಸು ಸ್ಯೂಟ್ ಆಗುತ್ತೆ ಆ್ಯಂಡ್ ಮೇಕಪ್ ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ಅಡ್ವಾಂಟೇಜ್ ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ. ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಟ್ಯಾನ್ ಆರ್ ಎ ಡಸ್ಕಿ ಸ್ಕಿನ್ ಟೈಪ್. ಯೂಶಲಿ ಇವ್ರಿಗೇನಾಗಿರುತ್ತೆ ಅಂತಂದರೆ, ಸ್ವಲ್ಪ ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಇರುತ್ತೆ, ಹಾಗಾಗಿ ಇವ್ರದ್ದು ಸ್ಕಿನ್ ಸ್ವಲ್ಪ ಡಾರ್ಕ್ ಇರುತ್ತೆ. ಇವ್ರಿಗೆ ಬೇಗ ಸನ್ ಎಕ್ಸ್ಪೋಜರ್ಸಿಂದ ಸ್ಕಿನ್ ಡಾರ್ಕ್ ಆಗಿಬಿಡುತ್ತೆ, ಬೇಗ ಟ್ಯಾನ್ ಆಗ್ತಾರೆ. ಸೊ ಇವ್ರಿಗೇನಾದ್ರು ನಾವು ಲೈಟ್ ಫೌಂಡೇಶನ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಏನಾಗುತ್ತೆ, ಮೇಕಪ್ ಗ್ರೇ ಆಗಿಬಿಡತ್ತೆ. ಸೊ ಹಂಗಾಗಿ ಇವ್ರದ್ದು ಕರೆಕ್ಟ್ ಶೇಡ್ನ ನಾವು ಮ್ಯಾಚ್ ಮಾಡಿನೇ ನಾವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಸ್ವ್ಯಾಚ್ ಟೆಸ್ಟ್ ಮಾಡಿ ನಾವು ಕರೆಕ್ಟ್ ಶೇಡ್ನ ಮ್ಯಾಚ್ ಮಾಡಿಕೊಂಡು ನಾವು ಫೌಂಡೇಶನ್ನ ಯೂಸ್ ಮಾಡಬೇಕಾಗತ್ತೆ. ಆಗ ಮೇಕಪ್ ಏನು ಗ್ರೇ ಆಗೋದಿಲ್ಲ. ಇವ್ರಿಗೆ ನ್ಯಾಚುರಲ್ ಆಗಿ ಗ್ಲೋ ಇರುತ್ತೆ, ಓಕೆನಾ. ಡಸ್ಕಿ ಸ್ಕಿನ್ ಅಂದಿದ ತಕ್ಷಣ ಬ್ಯೂಟಿಫುಲ್ ಇಲ್ಲ ಅಂತ ಅಲ್ಲ, ಡಸ್ಕಿ ಸ್ಕಿನ್ನು ಫೋಟೋಜೆನಿಕ್ ಇರ್ತಾರೆ, ಓಕೆನಾ. ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ, ಬಟ್ ಮೆಲನಿನ್ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಓಕೆನಾ. ಸೊ ಇದು ಬಂದು ಟ್ಯಾನ್ ಅಥವಾ ಡಸ್ಕಿ ಸ್ಕಿನ್ ಟೈಪ್, ಓಕೆ. ಇನ್ನು ಲಾಸ್ಟ್ ಸ್ಕಿನ್ ಟೋನ್ ಬಂದು ಡೀಪ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನು. ಇವ್ರಿಗೇನಾಗುತ್ತೆ, ತುಂಬ ರಿಚ್ ಐ ಪಿಗ್ಮೆಂಟೇಷನ್, ಅಂದರೆ ಮೆಲನಿನ್ ಜಾಸ್ತಿ ಇರುತ್ತೆ ಇವ್ರಿಗೆ, ತುಂಬ ಬೋಲ್ಡಾಗಿರುತ್ತೆ ಇವ್ರಿಗೆ, ಓಕೆನಾ. ಸನ್ ಬರ್ನ್ ಇವ್ರಿಗೆ ಜಾಸ್ತಿ ಆಗಲ್ಲ, ಯಾಕಂದರೆ ಇವರು ಡಾರ್ಕ್ ಇರೋದ್ರಿಂದ ಸ್ಕಿನ್ ಟೋನು ಇವ್ರಿಗೆ ಸನ್ ಬರ್ನ್ ಜಾಸ್ತಿ ಆಗೋದಿಲ್ಲ. ಲಾಸ್ಟ್ ಸ್ಕಿನ್ ಟೋನ್ ಬಂದು ಡೀಪ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನ್, ಓಕೆನಾ. ಇವ್ರಿಗೇನಾಗುತ್ತೆ, ವೆರಿ
ಐ ಮೆಲನಿನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಹಂಗಾಗಿ ಇವ್ರಿಗೆ ತುಂಬ ಡಾರ್ಕ್ ಸ್ಕಿನ್ ಟೋನ್ ಇರುತ್ತೆ ಆ್ಯಂಡ್ ತುಂಬ ಡೀಪ್ ಇರುತ್ತೆ, ತುಂಬ ಬೋಲ್ಡ್ ಆಗಿರುತ್ತೆ. ಓಕೆನಾ, ಇವ್ರಿಗೆ ಸನ್ ಬರ್ನ್ ಏನಾಗುತ್ತೆ ತುಂಬ ಜಾಸ್ತಿ ಆಗೋದಿಲ್ಲ, ಬಿಕಾಸ್ ಇವ್ರಿಗೆ ಡಾರ್ಕ್ ಕಲರ್ ಇರ್ತಾರಲ್ಲ. ಸೊ ಹಂಗಾಗಿ ಸನ್ ಬರ್ನಿಂಗ್ ಇವ್ರಿಗೆ ಕಾಣಿಸೋದು ಇಲ್ಲ. ಬಟ್ ಇವ್ರದ್ದು ಫೀಚರ್ಸ್ ಏನಾಗುತ್ತೆ, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇವ್ರಿಗೆ ರಿಚ್ ಪಿಗ್ಮೆಂಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಚಾಲ್ಕಿ ಪ್ರಾಡಕ್ಟ್ಸನ್ನ ಯೂಸ್ ಮಾಡಬಾರ್ದು. ಸೊ ಇವ್ರಿಗೆ ಡಾರ್ಕ್ ಇರೋರಿಗೆ ಏನಂತಂದರೆ ಬೇರೆ ಫೀಚರ್ಸ್ ಏನು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಓಕೆ, ಇದು ಬಂದು ಡೀಪ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನು ಮತ್ತು ಫೇರ್ನೆಸ್ ಬಗ್ಗೆ ನಾನು ನಿಮ್ಗೊಂದು ರಿಯಾಲಿಟಿ ಹೇಳ್ತೀನಿ. ಈ ಫೇರ್ನೆಸ್ ಅನ್ನೋದೊಂದು ಸೋಷಿಯಲ್ ಕಾನ್ಸೆಪ್ಟ್, ಅದೇ ಸ್ಕಿನ್ ಟೋನ್ ಅನ್ನೋದೊಂದು ಬಯಾಲಜಿ. ತುಂಬ ಫೇರಿ ಸ್ಕಿನ್ ಅಂತಂದಿದ ತಕ್ಷಣ ಅವರು ಹೆಲ್ತಿ ಅಲ್ಲ. ಓಕೆನಾ, ಡಾರ್ಕ್ ಸ್ಕಿನ್ ಅಂದಿದ ತಕ್ಷಣ ಅವರು ಡಲ್ ಸ್ಕಿನ್ ಅಲ್ಲ. ಓಕೆನಾ, ಆ್ಯಕ್ಚುಲಿ ಹೆಲ್ತಿ ಸ್ಕಿನ್ ತುಂಬ ಫೇರ್ನೆಸ್ ಅಂತಂದರೆ ಅವ್ರ ಸ್ಕಿನ್ ಯಾವಾಗೂ ಈವನ್ ಆಗಿರಬೇಕು, ತುಂಬ ಗ್ಲೋ ಆಗಿರಬೇಕು, ಯಾವುದೇ ಪ್ಯಾಚಿ ಇರಬಾರ್ದು. ಆ್ಯಕ್ಚುಲಿ ಇದನ್ನೆಲ್ಲ ಇರೋ ಫೀಚರ್ಸ್ ಇರೋರಿಗೆ ನಾವು ಫೇರ್ನೆಸ್ ಅಂತ ಹೇಳ್ತೀವಿ, ಹೆಲ್ತಿ ಸ್ಕಿನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾರೋ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ವೈಟಾಗಿ ಕಾಣಿಸ್ತಾ ಇದ್ದಾರೆ ಅಂದಿದ ತಕ್ಷಣ ಅವರು ಫೇರ್ ಅಂತಲ್ಲ, ಅವರಿಗೆ ಮೆಲನಿನ್ ಏನಿರುತ್ತೆ ಕಡಿಮೆ ಇರುತ್ತೆ. ಓಕೆನಾ, ಬಟ್ ಯಾರಿಗೆ ಈವೆನ್ ಟೋನ್ ಇರುತ್ತೆ, ತುಂಬ ಗ್ಲೋ ಇರುತ್ತೆ, ಯಾವುದೋ ಪ್ಯಾಚಸ್ ಇರೋದಿಲ್ಲ, ಪಿಗ್ಮೆಂಟೇಷನ್ಸ್ ಇರೋದಿಲ್ಲ ಅಂದರೆ ಸೊ ಅವರು ಆ್ಯಕ್ಚುಲಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಫೇರ್ನೆಸ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಓಕೆನಾ, ನಾನು ತುಂಬ ಡಾರ್ಕ್ ಕಲರ್ ಇದ್ದೀನಿ, ನನಗೆ ಮೇಕಪ್ ಸ್ಯೂಟ್ ಆಗೋದಿಲ್ಲ, ಅದಾದಮೇಲೆ ನಾನು ಫುಲ್ ವೈಟ್ ಶೇಡ್ನ ಯೂಸ್ ಮಾಡಿಬಿಟ್ರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತೀನಿ. ಸೊ ಇದೆಲ್ಲ ನಿಮ್ಮದು ರಾಂಗ್ ಅಸೆಪ್ಷನ್ಸು. ಆ್ಯಕ್ಚುಲಿ ಏನಂತಾರೆ, ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕರೆಕ್ಟ್ ಶೇಡ್ನ ಯೂಸ್ ಮಾಡಿದರೆ ನಿಮ್ಮದು ಮೇಕಪ್ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಬ್ಯೂಟಿ ಆಗಿರ್ತೀರ. ಓಕೆನಾ, ಅದೇ ನೀವು ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಮದೇ ಡಾರ್ಕ್ ಆಗುತ್ತೆ, ಲೈಟ್ ಆಗಿಬಿಡುತ್ತೆ, ಗ್ರೇ ಆಗುತ್ತೆ, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದೇ ಮೇಕಪ್ ಮಾಡಿದ್ರು ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿರುತ್ತೆ ಅಷ್ಟು ಫೇರಾಗಿ ನೀವು ಕಾಣಿಸ್ತೀರ. ಓಕೆನಾ, ಸೊ ಇದೊಂದೇ ಇಂಪಾರ್ಟೆಂಟಾ ಮೇಕಪ್ಪಲ್ಲಿ ಸ್ಕಿನ್ ಟೈಪು, ಸ್ಕಿನ್ ಟೋನ್ ಅಂದರೆ ಇಲ್ಲ, ಅಂಡರ್ ಟೋನ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ ಟೋನೇ ನಮ್ಮ ನೆಕ್ಸ್ಟ್ ಟಾಪಿಕ್ ಇರೋದು ಆ್ಯಂಡ್ ತುಂಬಾ ಇಂಪಾರ್ಟೆಂಟ್. ಆ ವಿಡಿಯೋನ ನೀವು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಂಡರ್ ಟೋನ್ ಬಗ್ಗೆ ಮಾತಾಡೋಣ. ಇದೇ ರೀತಿ ಸ್ಕಿನ್ ಟೋನ್, ಅಂಡರ್ ಟೋನ್, ಸ್ಕಿನ್ ಟೈಪ್, ಹೆಲ್ತಿ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಥರ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹ್ಯಾಂಡ್ ನೋಟಿಫಿಕೇಷನ್ಸ್ ಬರುತ್ತೆ. ನಾಲೆಜ್ನ ಶೇರ್ ಮಾಡಿ ಆ್ಯಂಡ್ ಗೇನ್ ಮಾಡಿ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.